ಸೂಪರ್ ಜೋಡಿ. ಆ ಟೈಲರ್ಗೊಂದು 100 ಸಲ ಹೇಳಿದೀನಿ ಎಂಬ್ರಾಯ್ಡ್ರಿ ಎಲ್ಲ ಹೇಗಿರ್ಬೇಕು ಅಂತ. ಅದೇನ್ ಮಾಡ್ತಾನೋ ಏನೋ. ಟೈಲರ್ ಅಂದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತಲ್ವಾ, ಮಾಡ್ತಾನ್ ಬಿಡು ಪೂರ್ಣಿ. ಅವನಿಗೆ ಎಷ್ಟು ಅರ್ಥ ಆಗಿದೆ ಅಂತ ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಕಾವೇರಿ, 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 ಯಾಕೆ ಹೀಗೆ ಕೂತಿದ್ಯಾ? ಅಮ್ಮ ಎಲ್ಲಿ? ಅಮ್ಮ ಅಮ್ಮ ಹೋಗಿ ಹೋಗಿ ನಿನ್ನ ಕೇಳ್ತಿದ್ದೀನಲ್ಲ. ಹೇಳಮ್ಮ ಪೂರ್ಣಿ. ಅಮ್ಮ ಎಲ್ಲಿದ್ಯಾ ನೀನು? ಹೊರಗಡೆ ಬಂದಿದ್ನಮ್ಮ, ಸ್ವಲ್ಪ ಕೆಲಸ ಇತ್ತು. ಮನೆ ಹತ್ರನೇ ಬರ್ತಾ ಇದ್ದೀನಿ. ಓ ಹೌದಾ, ಸರಿ. ನಾನು ಇವಾಗಷ್ಟೇ ಟೈಲರ್ ಅಂಗಡಿಯಿಂದ ಬಂದೆ. ನೀನ್ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಸರಿಮ್ಮ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತೀನಿ. ಸರಿ ಅಮ್ಮ. ಅಮ್ಮ ಎಲ್ಲೋ ಹೊರಗಡೆ ಹೋಗಿದಾರಂತೆ, ಬರ್ತಿದ್ದಾರೆ. ನಂಗೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ನನ್ನ ಅಚೀವ್ಮೆಂಟ್ಗೆ ಕಾರಣ ಆಗಿರೋ ನಿನಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಟ್ರೀಟ್ ಕೊಡ್ಸೋಣ ಅಂತ. ನಾನು ಎಸ್ಟೇಟ್ ರೋಡಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಪ್ಲೀಸ್ ಬರ್ತೀಯಲ್ವಾ? ಕಾವೇರಿ, ಏನ್ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಕೆಲವು ಸಂಬಂಧಗಳು ನಾವು ಬಿಡಬೇಕು ಅಂತ ಅನ್ಕೊಂಡ್ರು ಅವು ನಮ್ಮನ್ನ ಅಂಟ್ಕೊಂಡೇ ಇರುತ್ತೆ. ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ ಅಲ್ವಾ? ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ? ಅದು ಕಾವೇರಿ, ಅಲ್ಲ ನೀವಿಬ್ರು ಈ ರೂಮಲ್ಲಿ ಅಂಥದ್ದೇನಿಟ್ಟಿದ್ದೀರಾ? ಒಳ್ಳೆ ಇಲಿ ಬಿಲ ಸೇರೋ ಥರ ಓಡ್ ಬಂದು ಈ ರೂಮ್ ಸೇರ್ಕೋತೀರಲ್ಲ. ಕಾವೇರಿ ಬಂದ್ಲು ಅಂತ ನಾನು ಬಂದೆ ಅಷ್ಟೇ ಪೂರ್ಣಿ. ನೀನೊಂಥರ ಕಾವೇರಿ ಬಾಲ ಹಿಡ್ದಿರೋ ಬೆಕ್ಕು ಕಣೆ. ಸರಿ, ಕಾಫಿ ತಗೊಳ್ಳಿ. ನಂಗಂತೂ ನಾಳೆನೇ ಎಂಗೇಜ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದೆ. ನಾಳೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ ನಾವು ರೆಡಿಯಾಗಿ ಕಾವೇರಿನ ಬ್ಯೂಟಿಫುಲ್ ಆಗಿ ರೆಡಿ ಮಾಡಬೇಕು. ಎಲ್ಲರೂ ಫೋಟೋದಲ್ಲಿ ಮಿಂಚಬೇಕು. ನೆನೆಸ್ಕೊಂಡ್ರೇನೆ ಒಂಥರ ಜೋಶ್, ಗೊತ್ತಾ? ಹೇ ಪ್ರೀತು, ಇದಕ್ಕೊಂದು ಸೈನ್ ಮಾಡ. ಏನೋ ಇದು ಇಷ್ಟೊಂದು ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲಿಗೆ ಸವಾರಿ? ಏನಿಲ್ಲ ಅಣ್ಣ, ಇಲ್ಲೇ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಿದ್ಯಾ? ಏನು ಫುಲ್ ಪಾರ್ಟಿನಾ? ಪಾರ್ಟಿನೇ, ಆದರೆ ನೀನು ಅನ್ಕೊಂಡಿರೋ ಥರ ಪಾರ್ಟಿ ಅಲ್ಲ. ಫ್ರೆಂಡ್ಸ್ ಜೊತೆ ಹೋಗಿ ಗುಂಡು ತುಂಡು ಇಲ್ಲದೆ ಜಪಾನ ಮಾಡ್ತೀಯಾ?
ನಾನು ಫ್ರೆಂಡ್ಸ್ ಜೊತೆ ಹೋಗ್ತಾ ಇಲ್ಲ ಅಣ್ಣ. ಸರಿ, ಎಲ್ಲಿ ಸೈನ್ ಮಾಡಬೇಕು? ಫ್ರೆಂಡ್ಸ್ ಜೊತೆ ಅಲ್ಲ ಅಂದ್ರೆ ಮತ್ತೆ ಯಾರ ಜೊತೆ ಹೋಗ್ತಿದ್ಯಾ? ಕಾವೇರಿ ಜೊತೆ ಹೋಗ್ತಾ ಇದ್ದೀನಿ ಅಣ್ಣ. ಏನಾ? ಕಾವೇರಿ ಜೊತೆನಾ? ಅಣ್ಣ, ಯಾಕೆ ಇಷ್ಟೊಂದು ಶಾಕ್ ಆಗಿ ಕೇಳ್ತಾ ಇದ್ಯಾ? ನಿನಗೆ ಬುದ್ಧಿ ಇದೆಯೋ ಇಲ್ವೋ? ನಾಳೆ ಆ ಹುಡುಗಿಗೆ ಎಂಗೇಜ್ಮೆಂಟ್ ಕೊಡೋ. ನಾಳೆ ತಾನೆ, ಇವತ್ತಲ್ವಲ್ಲ? ಕಾವೇರಿ ನಾಳೆ ನಿಶ್ಚಿತಾರ್ಥ ಇಟ್ಕೊಂಡು ನಿನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳ. ಐ ಡೋಂಟ್ ಬಿಲೀವ್, ಬಟ್ ಒಂದು ಸಣ್ಣ ಹೋಪ್, ಅದೇ ನಂಬಿಕೆಲೆ ಹೋಗ್ತಾ ಇದ್ದೀನಿ. ಪ್ರೀತು, ಈ ವಿಷಯ ಅಕ್ಕನಿಗೇನಾರು ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ಅಣ್ಣ, ನನಗೊಂದು ಹೆಲ್ಪ್ ಮಾಡ್ತೀಯಾ? ನಾನು ನಿನ್ ಜೊತೆ ಎಲ್ಲ ಬರಕಾಲ ಬ್ರೋ. ಹೇ ಅಣ್ಣ, ಹಾಗೆಲ್ಲ ಏನಿಲ್ಲ. ಹೆಂಗಾದ್ರೂ ಈ ವಿಷಯ ಅಕ್ಕನ್ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡ್ತೀಯಾ ಪ್ಲೀಸ್? ಕಾತ್ಯಾಯಿನಿ ಕಾಳಿ ರೂಪ ನೋಡಿದ್ಯಾ ತಾನೆ? ನಾನು ನಿನಗೆ ಸಪೋರ್ಟ್ ಮಾಡೋದು, ಅವಳು ನನಗೆ ತ್ರಿಶೂಲ ತಗೊಂಡು ಚುಚ್ಚೋದು ಯಾಕೆ ಬೇಕಪ್ಪ? ಪ್ಲೀಸ್ ಅಣ್ಣ, ಆಗಲ್ಲ ಅಂತ ಮಾತ್ರ ಹೇಳಬೇಡ. ಅವಳ ಜೊತೆಗೆ ಲಾಸ್ಟ್ ಟೈಮ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಜೊತೆಲಿ ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಕಾವೇರಿಗೆ ಎಂಗೇಜ್ಮೆಂಟ್ ಆಗೋದ್ರೆ ಮತ್ತಿನ್ಯಾವತ್ತೂ ಅವಳು ನನಗೆ ಸಿಗಲ್ಲ. ಈ ಲಾಸ್ಟ್ ಸಪ್ಪರ್ ಐಡಿಯಾ ನಿಜವಾಗ್ಲೂ ಸೂಪರ್ ಅಲ್ಲ ಅಂತ ಅನಿಸ್ತಾ ಇದೆ. ಇದ್ರಲ್ಲಿ ತಪ್ಪೇನಿಲ್ಲ ಅಣ್ಣ, ಜಸ್ಟ್ ಡಿನ್ನರ್ ಅಷ್ಟೇ. ಈ ಡಿನ್ನರು ಡೇಂಜರ್ ಝೋನಲ್ಲಿ ಇರೋ ಹಾಗಿದೆಯಲ್ಲ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಹೆಲ್ಪ್ ಮಾಡ್ತೀಯಾ ತಾನೆ? ಓಕೆ, ಆದ್ರೆ ಇದೇ ಲಾಸ್ಟ್. ಮತ್ತೆ ಈ ತರ ಕಾವೇರಿನ ಮೀಟ್ ಮಾಡಕ್ ನೀನ್ ಹೋಗ್ಬಾರ್ದು. ಇನ್ಯಾವತ್ತೂ ಅವಳನ್ನ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಇಟ್ಸ್ ಮೈ ಪ್ರಾಮಿಸ್. ಸರಿ, ಬೇಗ ಹೋಗಿ ಬೇಗ ಬಾ. ಮೊದಲೇ ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ ಇವಾಗ. ಅಕ್ಕ ಏನಾರು ಜೋರ್ ಮಾಡಿದ್ರೆ ಭಯಕ್ಕೆ ಬಾಯ್ ಬಿಟ್ಬಿಡ್ತೀನಿ ಕಣೋ. ಡೋಂಟ್ ವರಿ ಅಣ್ಣ, ನಾನು ಬೇಗ ಬರ್ತೀನಿ. ನನ್ನ ಮುದ್ದು ಅಣ್ಣ. ಎಂಗೇಜ್ಮೆಂಟ್ ಹುಡುಗಿ ಜೊತೆ ಡಿನ್ನರ್ಗೆ ಹೋಗ್ತಿದ್ದಾನೆ. ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕಾತಿ ನನ್ನ ತಿಥಿ ಮಾಡ್ಬಿಡ್ತಾಳೆ. ಪುಣ್ಯಕ್ಕ ಅಕ್ಕ, ನೀವು ಹೇಳಿರೋ ಥರ ಎಲ್ಲ ಐಟಮ್ಸ್ ತಗೊಂಡ್ಬಂದಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಕ್ಕ. ಸರಿ ಸರಿ, ಬನ್ನಿ ಇಲ್ಲಿ ಇಟ್ಬಿಡಿ. ಹಾಂ, ಥ್ಯಾಂಕ್ ಯು. ಓಕೆ ಅಕ್ಕ, ಒಂದ್ಸಲ ಚೆಕ್ ಮಾಡಿ ಅಕ್ಕ. ಹಾ, ಎಸ್ಟೇಟ್ ರೋಡಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಪ್ಲೀಸ್ ಬರ್ತೀಯಲ್ವಾ?